ಇಂದಿನಿಂದ ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ದರ 50 ರೂಪಾಯಿ ಏರಿಕೆ ಮಾಡಲಾಗಿದೆ. ಇತ್ತ ರಾಜ್ಯದಲ್ಲಿ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಪ್ರತಿಭಟನೆ ಮಾಡ್ತಾ ಇದ್ದ ಕಮಲ ಕಲಿಗಳಿಗೆ ಭಾರಿ ಮುಜುಗರ ಆಗ್ತಾ ಇದೆ. ಎರಡನೇ ದಿನಕ್ಕೆ ಕಾಲಿಟ್ಟಿರುವಂತಹ ಬಿಜೆಪಿ ಜನಾಕ್ರೋಶ ಯಾತ್ರೆ ಇವತ್ತು ಮಂಡ್ಯದಲ್ಲಿ ನಡೆಯಲಿರುವಂತಹ ಜನಾಕ್ರೋಶ ಯಾತ್ರೆ ಇವತ್ತು ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿಯಿಂದ ಯಾತ್ರೆ ಆರಂಭ ಆಗುತ್ತೆ. ಸಿಲ್ವರ್ ಜೂಬ್ಲಿ ಪಾರ್ಕ್ ವರೆಗೆ ಸಾಗಲಿದೆ ಮೆರವಣಿಗೆ. ನೋಡಿ, ರಾಜ್ಯದಲ್ಲಿ ಬಿಜೆಪಿಯವರು ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಕಾಂಗ್ರೆಸ್ನ ವಿರುದ್ಧ. ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ? ನಿನ್ನೆಯಿಂದ ಈ ಜನಾಕ್ರೋಶ ಯಾತ್ರೆ ಅಂತ ಅಂದ್ರೆ ಬೆಲೆ ಏರಿಕೆ ಆಗಿದೆ, ಇದರಿಂದ ಜನಸಾಮಾನ್ಯರಿಗೆ ಬದುಕೋದಕ್ಕೆ ಕಷ್ಟ ಆಗ್ತಾ ಇದೆ. ಎಲ್ಲದ್ರ ರೇಟು ಕೂಡ ಈ ಕಾಂಗ್ರೆಸ್ ಸರ್ಕಾರದವರು ದುಪ್ಪಟ್ಟು ಮಾಡಿಬಿಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆ ಕೊಡ್ತೀವಿ ಅಂತ ಒಂದ್ ಕಡೆಯಲ್ಲಿ ಕೊಟ್ಟು ಇನ್ನೊಂದು ಕಡೆಯಲ್ಲಿ ಬೆಲೆ ಏರಿಕೆಯನ್ನು ಮಾಡಿ ಕಿತ್ಕೊಳ್ಳುವಂತ ಪ್ರಯತ್ನವನ್ನು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಮೆಟ್ರೋ, ನೀರು, ವಿದ್ಯುತ್, ಹಾಗೇನೆ ಬಸ್ಸು, ಹಾಲು, ಮೊಸರು ಎಲ್ಲದ್ರ ರೇಟು ಜಾಸ್ತಿ ಮಾಡಿದ್ದಾರೆ. ಜನಸಾಮಾನ್ಯರ ಜೀವನ ದುಬಾರಿ ಆಗ್ತಾ ಇದೆ ಅಂತ ವಿರೋಧಿಸಿ ಜನರ ಪರವಾಗಿ ನಾವಿದ್ದೀವಿ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಪಾಪ ಬಿಜೆಪಿಯ ನಾಯಕರುಗಳಿಗೆ ಈ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ ಮುಖ ಮುಚ್ಚಿಕೊಳ್ಳುವ ಪರಿಸ್ಥಿತಿ. ಕಾರಣ ಏನು ಅಂತಂದ್ರೆ ರಾಜ್ಯದಲ್ಲಿ ನಿನ್ನೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಎಲ್ಲದರ ರೇಟು ಜಾಸ್ತಿ ಮಾಡ್ತಿದೆ ಅಂತ. ಈಗ ನೋಡಿದ್ರೆ ಕೇಂದ್ರ ಬಿಜೆಪಿ ಎಲ್ಪಿಜಿ ದರವನ್ನ 50 ರೂಪಾಯಿ ಹೆಚ್ಚಳ ಮಾಡಿಬಿಟ್ಟಿದೆ. ಕೇಂದ್ರ ಬಿಜೆಪಿಯವರು ಎಲ್ಪಿಜಿ ದರವನ್ನ ಹೆಚ್ಚು ಮಾಡಿರೋದು ಈ ಕಾಂಗ್ರೆಸ್ನವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲ ಕಣ್ರಪ್ಪ, ನಾವು ಜಾಸ್ತಿ ಮಾಡಿದ್ವಿ ಅಂತ ನೀವು ಬಾಯ್ ಬಡ್ಕೊಳ್ತಾ ಇದ್ದೀರಾ, ನಿಮ್ಮವ್ರು ಏನು ಮಾಡಿದ್ರು ಇವಾಗ ಅಂತ. ನೀವು ಪೆಟ್ರೋಲು, ಡೀಸೆಲು, ಅದ್ರ ಜೊತೆಗೆ ಎಲ್ಪಿಜಿ ರೇಟ್ ಆಗಿರ್ಬೋದು, ಗೋಲ್ಡ್ ರೇಟ್ ಆಗಿರ್ಬೋದು, ಎಲ್ಲದ್ರ ರೇಟು ಜಾಸ್ತಿ ಆಗ್ತಾ ಇದೆಯಲ್ಲ. ಈ ಹಿಂದೆ ನಿಮ್ಮ ಸರ್ಕಾರದವರು ಮಾಡಿದ್ರಲ್ಲ, ಈಗಲೂ ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ನೀವು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಅದ್ರ ಬಗ್ಗೆ ನೀವು ಯಾಕೆ ಪ್ರಶ್ನಿಸ್ತಾ ಇಲ್ಲ? ಅದ್ರ ಬಗ್ಗೆ ನೀವು ಯಾಕೆ ಪ್ರತಿಭಟನೆ ಮಾಡಲಿಲ್ಲ? ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನೆಯಿಂದ ಪ್ರತಿಭಟನೆ ರಾಜ್ಯದಲ್ಲಿ ಬಿಜೆಪಿಗರು ಮಾಡ್ತಿದ್ದಾರೆ. ಇವತ್ತು ನೋಡಿದ್ರೆ ಎಲ್ಪಿಜಿ ರೇಟ್ 50 ರೂಪಾಯಿ ಅನ್ನೋದು ಗೊತ್ತಾಗ್ತಾ, 50 ರೂಪಾಯಿ ಹೆಚ್ಚು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಬಿಜೆಪಿ ನಾಯಕರಿಗೆ ತೀವ್ರ ರೀತಿಯಾದಂಥ ಮುಜುಗರ ಆಗ್ಬಿಟ್ಟಿದೆ. ಈಗ ಪ್ರತಿಭಟನೆಯಿಂದ ಹಿಂದೆ ಸರಿಯಂಗೂ ಇಲ್ಲ. ಇದು ವರ್ಚಸ್ಸಿನ ಪ್ರಶ್ನೆ, ಪ್ರತಿಷ್ಠೆಯ ಪ್ರಶ್ನೆ. ಈಗ ಪ್ರತಿಭಟನೆಯನ್ನ ಮುಂದುವರಿಸೋಣ, ಜನಾಕ್ರೋಶ ಯಾತ್ರೆಯನ್ನ 6 ಹಂತಗಳಲ್ಲಿ ಮಾಡಬೇಕು ಅಂತೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಈಗ ನೋಡಿದ್ರೆ ಇದನ್ನ ಇಲ್ಲಿಗೆ ಕೈ ಬಿಡೋಣ ಅಂತಂದ್ರೆ ಆಗಲ್ಲ. ಹೋಗ್ಲಿ, ಇದನ್ನ ಮುಂದುವರಿಸ್ಕೊಂಡು ಹೋಗೋಣ ಅಂತಂದ್ರೆ ಜನನೇ ಪ್ರಶ್ನೆ ಮಾಡ್ತಾರೆ, ಫಸ್ಟ್ ನಿಮ್ಮವರಿಗೆ LPG ರೇಟು ಜಾಸ್ತಿ ಮಾಡಿದ್ರಲ್ಲ ಅದನ್ನ ಕಮ್ಮಿ ಮಾಡಕ್ಕೆ ಹೇಳಿ ಅಂತ. ಈಗ ಈ ಅಡಕತ್ತರಿಯಲ್ಲಿ ಸಿಲುಕಿಕೊಂಡಂತ ಪರಿಸ್ಥಿತಿಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಇದ್ದಾರೆ. ಈ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಪಾಪ ಬಿಜೆಪಿ ನಾಯಕರು ಇಷ್ಟು ದಿನ ಸೈಲೆಂಟ್ ಆಗಿದ್ದು ಮೈ ಕೊಡವಿ ಈಗ ತಾನೇ ಅಲರ್ಟ್ ಆಗ್ತಾ ಇದ್ರು ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡೋದಕ್ಕೆ. ಭಾವಿಸಿರ್ಲಿಲ್ಲ ಈ ತರದೊಂದು ಮುಜುಗರವನ್ನ ಎದುರಿಸಬೇಕಾಗತ್ತೆ ಅಂತ. ಯಾವ ತರದ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಸಿಕ್ಕಾಕೋಬಿಟ್ಟಿದ್ದಾರೆ ಈಗ ಶಿವು? ಹೌದು ನಿತಿ, ಏನು ಕೇಂದ್ರ ಸರ್ಕಾರ ನಿನ್ನೆ ಅಷ್ಟೇ ಏನು ಅನಿಲ ಬೆಲೆ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಶುಲ್ಕವನ್ನ ಹೆಚ್ಚಳ ಮಾಡಿರ್ತಕ್ಕಂಥದ್ದು. ಅದರ ಬೆನ್ನಲ್ಲೇ ಈಗ ನಿನ್ನೆಯಿಂದ ಏನು ಒಂದು ಜನಾಕ್ರೋಶ ಯಾತ್ರೆಯನ್ನ ಅಂದ್ರೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಕರ್ನಾಟಕ ಬಿಜೆಪಿಯವರು ಒಂದು ಮೈಸೂರಿನಿಂದ ಆರಂಭಗೊಳಿಸಿರ್ತಕ್ಕಂಥ ಜನಾಕ್ರೋಶ ಯಾತ್ರೆ ಇವತ್ತು 2ನೇ ದಿವಸ ಮಂಡ್ಯದಲ್ಲಿ ಕೂಡ ಮುಂದುವರಿತಿರ್ತಕ್ಕಂಥದ್ದು. ಇತ್ತ ಬೆಲೆ ಏರಿಕೆ ವಿರುದ್ಧ ಬೀದಿಗಿಳಿದಿದ್ರೆ ಬಿಜೆಪಿಯವರು ಕೇಂದ್ರ ಸರ್ಕಾರ ಏನು ಬೆಲೆ ಏರಿಕೆ ನಡುವೆ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಬಿಜೆಪಿಯವರು ಪ್ರತಿಭಟನೆಯನ್ನ ಎದುರಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ಏನು ಇವತ್ತು ನಡೀತಿರ್ತಕ್ಕಂಥ ಒಂದು ಜನಾಕ್ರೋಶ ಯಾತ್ರೆ ಮಂಡ್ಯದ ಒಂದು ವಿಶ್ವೇಶ್ವರ ಪ್ರತಿಮೆ ಮುಂಭಾಗದಿಂದ ಸಿಲ್ವರ್ ಜೂಬಿಲಿ ಪಾರ್ಕ್ ವರೆಗೆ ಅಂದ್ರೆ ಮಹಾವೀರ ವೃತ್ತದವರೆಗೂ ಕೂಡ ಜನಾಕ್ರೋಶ ಯಾತ್ರೆ ಮುಂದುವರಿತಕ್ಕಂಥ. ಇದರಲ್ಲಿ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ, ವಿಪಕ್ಷ ನಾಯಕ RS ಸೇರಿದಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಬಿಜೆಪಿ ನಾಯಕರುಗಳು ಕೂಡ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು. ಯಾತ್ರೆಯ ನಂತರದಲ್ಲಿ ಅಂದ್ರೆ ಸುಮಾರು 1-1.5 ಕಿಲೋಮೀಟರ್ ಯಾತ್ರೆಯನ್ನು ನಡೆಸಿ ನಂತರದಲ್ಲಿ ಅಲ್ಲಿ ಒಂದು ಬಹಿರಂಗ ಸಭೆಯನ್ನು ಕೂಡ ಉದ್ದೇಶಿಸಿ ಮಾತನಾಡ್ತಾ ಇರ್ತಕ್ಕಂಥದ್ದು. ನಿನ್ನೆಯಿಂದ ಆರಂಭ ಆಗಿರ್ತಕ್ಕಂಥ ಈ ಒಂದು ಬಿಜೆಪಿಯ ಜನಾಕ್ರೋಶ ಯಾತ್ರೆ ನಡುವೆ ಇದೀಗ ಕೇಂದ್ರ ಸರ್ಕಾರ ಒಂದ್ ರೀತಿ ಇವರ ಹೋರಾಟಕ್ಕೆ ಒಂದು ರೀತಿ ನಾಟಕಿ ರೀತಿನಲ್ಲಿ ಅಂದ್ರೆ ಏನು ಇವರು ಒಂದು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಿದ್ರೆ ಕೇಂದ್ರ ಸರ್ಕಾರ ಅಲ್ಲೂ ಕೂಡ ತೈಲ ಬೆಲೆ ಮತ್ತೆ ಏನು ಅನಿಲ ಬೆಲೆಯನ್ನು ಕೂಡ ಏರಿಕೆ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಒಂದು ನಗೆಪಾಟ್ಲಿಗೂ ಕೂಡ ಈಡಾಗಿರ್ತಕ್ಕಂಥದ್ದು. ನಿಧಿ, ಓಕೆ, ಥ್ಯಾಂಕ್ ಯು ಶಶಿ ತಮ್ಮ ಡೀಟೇಲ್ಸ್ಗಾಗಿ.